ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಏನೇ ಹೇಳಕ್ ಬಂದೆ ಅಂದ್ರೆ ಇಬ್ಬರು ಗುಟ್ಟು ನನಗೆಲ್ಲ ಗೊತ್ತಾಗಿದೆ. ಈಗ ಹೇಳೋ ಪ್ರಯತ್ನ ಪಡಬೇಡ. ನಾನು ಒಪ್ಪಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಆಕ್ಚುಲಿ ನಾನು ಸೀತಾ ಈ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತಾನೆ ಇದ್ವಿ. ಅಷ್ಟರಲ್ಲಿ ನೀನು ನನ್ನ ಹತ್ರ ಹಂಚ್ಕೊಂಡ್ರೇನೆ ನನಗೆ ವಿಷಯ ಗೊತ್ತಾಗೋದಾ? ಇಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಾನು ನಿನ್ನ ಹೆತ್ತಿಲ್ಲ, ನೀನು ಅಮ್ಮ ಕಣೋ. ಸೀತಾ, ನೀನು ಕಣ್ಣು ನೋಡಿದ್ರೇ ಹೇಳ್ಬೋದು ನೀನು ಅಪ್ಪುನ ಎಷ್ಟು ಪ್ರೀತಿಸ್ತಾ ಇದೀಯಾ ಅಂತ. ಇಲ್ಲಿ ನೋಡಿ, ನೀವಿಬ್ರು ಎಂಥ ತಪ್ಪು ಮಾಡಿಲ್ಲ ನಿನ್ನ ಪ್ರೀತಿನ ಹೀಗೆ ಮುಚ್ಚಿಡೋದಕ್ಕೆ. ಮ್ಯಾಮ್, ಹಾಂ ಮ್ಯಾಮ್, ನಾನು ನಿನ್ನ ಅತ್ತೆ ಅಥವಾ ಅಮ್ಮ ಅಂತ ಕರಿ, ಇಲ್ಲ ಅಪ್ಪು ಕರಿಯೋ ಹಾಗೆ ಚಿಕ್ಕಿ ಅಂತ ಕರಿ, ಯಾವುದೂ ಬೇಡ, ಭಾರ್ಗವಿ ಅಂತಾನೆ ಕರಿ, ಪರವಾಗಿಲ್ಲ. ಆದರೆ ನೋ ಮ್ಯಾಮ್, ನನ್ನ ಅಪ್ಪು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತಂದ್ಮೇಲೆ ನಿನ್ನ ಸ್ಥಾನನೇ ಬೇರೆ. ಥ್ಯಾಂಕ್ ಯು ಚಿಕ್ಕಿ. ಲೇ ತಮ್ಮ, ನನ್ನ ಬಾರ್ಗು ನೋಡೋ ಮ್ಯಾಚ್ ದಿಕ್ಕನ್ನೇ ಬದಲಾಯಿಸ್ಬಿಟ್ಲು. ಹಂಗೆ ಹಾಕ್ಬೇಕು ಗೂಗ್ಲಿನ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ದಿಸ್ ಮೀನ್ಸ್ ಅ ಲಾಟ್. ಹೋಗೋ, ಫಾರ್ಮಾಲಿಟೀಸ್ ಬೇಡ ಅಂತ ಹೇಳದೆ ತಾನೆ. ಅಯ್ಯೋ ಮಾವಯ್ಯ, ನಮ್ಮ ಸಂಭ್ರಮದಲ್ಲಿ ಮದುಮಗಳನ್ನೇ ಮರ್ತು ಬಿಟ್ಟಿದೀವಿ ನೋಡಿ. ಪಾಪ ಬೆಳಗ್ಗೆಯಿಂದ ಅವ್ರು ಹಸ್ಕೊಂಡಿರ್ತಾರೆ, ಏನೂ ತಿಂದಿರಲ್ಲ. ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ. ಸೀತಾರಾಮ ಇವರಿಬ್ಬರನ್ನು ಮದುಮಕ್ಕಳ ಥರ ನೋಡೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಸೀತಾ, ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಹೆಣ್ಣನ್ನು ಕೇಳ್ತೀರಮ್ಮ. ಸರ್, ನಾನು ನನ್ನ ಬಗ್ಗೆ ಎಲ್ಲ ಹೇಳ್ಕೋಬೇಕು. ನಮ್ಮ ಮನೇಲಿ ನಾನು ಒಬ್ಳೇ. ಮಾವಯ್ಯ ಹೇಳಿದ್ರಲ್ಲ, ಅವ್ರಿಗೆ ಹುಷಾರಿಲ್ಲ, ತುಂಬಾ ಹೊತ್ತು ನಿಂತಿದ್ರೆ ಆಯಾಸ ಆಗುತ್ತೆ, ಡನ್ ಮಾಡ್ಬೇಕಲ್ಲ. ಅವರು ನಿಮ್ಮ ಮನೆಗೆ ಬಂದು ಮಾತಾಡ್ತಾರೆ. ಈಗೆಲ್ರ ಮುಂದೆ ಅವೆಲ್ಲ ಯಾಕೆ ಅಲ್ವಾ? ಬನ್ನಿ ಮಾವಯ್ಯ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದಿಲ್ಲಮ್ಮ. ಆಮೇಲೆ ನಿಮ್ಮ ಮನೆ ಪರಿಸ್ಥಿತಿನ ಈಕೆ ಎಲ್ಲ ನನಗೆ ಹೇಳಿದ್ದಾಳೆ. ಬೇಡ. ಯಾವ ಜೀವ ಯಾರನು ವರಿಸೋದು ದೈವ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಧ್ಯಾನ, ಹೃದಯ ತೆರೆದು ಹರಸಲಿ ಎಲ್ಲ ಮನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.